ನಮಸ್ತೆ. ನಾನಿವತ್ತು ನಿಮಗೆ ಫಾಸ್ಟ್ಯಾಗ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಏನಪ್ಪ ಅಂತಂದರೆ, ಇಷ್ಟು ದಿನ KYC ಅನ್ನೋದು ಕಂಪಲ್ಸರಿ ಇತ್ತು. ಅದೇ ಥರ KYV ಬಂದಿದೆ ಇವಾಗ. ಇದು ಕಂಪಲ್ಸರಿ ಮಾಡಿಸ್ಲೇಬೇಕು. ಇದು KYV ಅಂದರೆ NPCI ಅಥವಾ NHIಯ ಒಂದು ಸ್ಕೀಮ್ ಆಗಿದೆ. ಏನಪ್ಪ ಅಂತಂದರೆ, KYV ಮಾಡಲಿಲ್ಲ ಅಂದರೆ ನಿಮ್ಮ ಫಾಸ್ಟ್ಯಾಗು ಬ್ಲಾಕ್ ಆಗ್ಬೋದು, ಇಲ್ಲ ಬ್ಯಾಲೆನ್ಸ್ ಝೀರೋ ಆಗ್ಬೋದು, ಇಲ್ಲಾಂದರೆ ನೀವು ಟೋಲ್ನ ಡಬಲ್ ಕಟ್ಟಬೇಕಾಗತ್ತೆ. ಇದರಿಂದ ತಪ್ಪಿಸ್ಕೋಬೇಕಂತಂದರೆ KYV ಮಾಡಿಸ್ಲೇಬೇಕು. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸು ಗಾಡಿಯ RC, ನಿಮ್ಮ ಪ್ಯಾನ್ ಕಾರ್ಡ್, ಆಮೇಲೆ ಗಾಡಿದು 3 ಆ್ಯಂಗಲಿಂದ ತೆಗೆದಿರುವಂಥ ಫೋಟೋ. ಫಸ್ಟು ಗಾಡಿ ಫೋಟೋ ಫ್ರಂಟಿಂದ ತೆಗೀರಿ. ಅದರಲ್ಲಿ ಗಾಡಿ ನಂಬರ್ ಕ್ಲಿಯರ್ ಇರಬೇಕು, ಹಿಂದೆ ಬ್ಯಾಕ್ಗ್ರೌಂಡು ಕ್ಲಿಯರ್ ಆಗಿರಬೇಕು. ಸೆಕೆಂಡು ಸೈಡ್ ವ್ಯೂ ಫುಲ್ ಕವರ್ ಆಗಿರಬೇಕು, ನಿಮ್ಮ ಗಾಡಿ ಸೈಡಿಂದ ಫುಲ್ಲು ಕವರ್ ಆಗಿರಬೇಕು. ಥರ್ಡ್ ಫೋಟೋ ಗಾಡಿ ಒಳಗಿಂದ ಏನು ಫಾಸ್ಟ್ಯಾಗ್ ಅಂಟಿಸಿರ್ತಾರಲ್ಲ, ಸೀಟ್ ಮೇಲೆ ಕುಂತಾಗ ಕಾಣುತ್ತದು, ಅದು ಫಾಸ್ಟ್ಯಾಗಿನ ಫೋಟೋ ಬೇಕು. ಅಲ್ಲಿ ಸೀರಿಯಲ್ ನಂಬರ್ ಕ್ಲಿಯರ್ ಇರಬೇಕು. ಇವೆಲ್ಲ ಕ್ಲಿಯರ್ ಇತ್ತಂದರೆ ನಿಮ್ಮ ಏನು KYV ರಿಜೆಕ್ಟ್ ಆಗಲ್ಲ, ಇಲ್ಲಾಂದರೆ ರಿಜೆಕ್ಟ್ ಆಗಿಬಿಡುತ್ತೆ. ಇದನ್ನು ಯಾವ ಥರ ಅಪ್ಲೈ ಮಾಡಬೇಕು? ಈಗೇನು ನೀವು ಇವು RC, ಆಮೇಲೆ ಪ್ಯಾನ್ ಕಾರ್ಡ್, ಆಮೇಲೆ ಫೋಟೋ ಇದ್ದಾವಲ್ಲ, ಇವನ್ನು ಒಂದು ಫೈಲ್ ಮಾಡ್ಕೊಳ್ಳಿ. ಅದು ಒಂದು MB ಒಳಗೆ ಇರಲಿ. JPG ಫಾರ್ಮೆಟ್ ಅಥವಾ PNG ಫಾರ್ಮೆಟಲ್ಲಿ ಮಾಡ್ಕೊಳ್ಳಿ. JPG ಫಾರ್ಮೆಟಲ್ಲಿದ್ದರೆ ಒಳ್ಳೆಯದು. ಇದನ್ನು ಮಾಡ್ಕೊಂಬಿಟ್ಟು ಈ ಬೇರೆ ಬೇರೆ ಬ್ಯಾಂಕಿನವ್ರದ್ದು ಬೇರೆ ಬೇರೆ ಪೋರ್ಟಲ್ ಇರುತ್ತೆ. ನಾನು ನಿಮಗೆ ಎಕ್ಸಾಂಪಲ್ಗೆ SBI ಬ್ಯಾಂಕಿನ ಪೋರ್ಟಲ್ ಹೇಳ್ತಿದ್ದೀನಿ. ಎಲ್ಲ ಬ್ಯಾಂಕ್ಗಳದ್ದು ಪೋರ್ಟಲ್ ಬೇರೆ ಬೇರೆ ಇರುತ್ತೆ, ಆದರೆ ಪ್ರೊಸೀಜರ್ ಏನಿರುತ್ತಲ್ಲ ಅದು ಸೇಮ್ ಇರುತ್ತೆ. ಇವಾಗ SBIದು ಪೋರ್ಟಲ್ ಬಂದುಬಿಟ್ಟು fastag.sbi.bank.in ಅಂತಂದು ಇದನ್ನು ಲಾಗಿನ್ ಮಾಡಿ. ಲಾಗಿನ್ ಮಾಡಿದ ಮೇಲೆ ಹೆಡರ್ ಮೇಲೆ KYV ಅಪ್ಲೋಡ್ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಅಪ್ಲೋಡ್ KYV ಸಿಗುತ್ತೆ. ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಎಲ್ಲ ರೆಡಿ ಮಾಡ್ಕೊಂಡಿರೋ ಒಂದು ಫೈಲ್ ಏನಿರುತ್ತಲ್ಲ ಆ ಫೈಲ್ನ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಬಟನ್ ಒತ್ತಿದ ಮೇಲೆ ಪೋರ್ಟಲ್ ಮೇಲೆ ನಿಮಗೆ ಒಂದು KYV ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ ಅಂತ ಮೆಸೇಜ್ ಇರುತ್ತೆ. ಅದು ಇಲ್ಲ ಅಂದರೆ KYV ಅಪ್ಲೋಡ್ ಈಸ್ ಇನ್ ಪ್ರೋಗ್ರೆಸ್ ಅಂತ ತೋರಿಸುತ್ತೆ. ಏನು ಪ್ರೊಸೀಜರ್ ಏನಿರುತ್ತಲ್ಲ ಇದು ಅಪ್ರೂವ್ ಆಗೋಕ್ಕೆ 3 ರಿಂದ 5 ದಿನ ಬೇಕಾಗುತ್ತೆ. ಮತ್ತೇನಪ್ಪ ಅಂತಂದರೆ ಇದರ ಕನ್ಫರ್ಮೇಷನ್ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಅದ್ರ ಮೂಲಕ ನಿಮ್ಮ ಅಪ್ರೂವಲ್ ಆಯಿತೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ನನ್ನ ಮೆಸೇಜ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.